ನಮಸ್ಕಾರ ರೀ, ಬೆಂಕಿ ಹೋಗ್ಲ ಅನ್ಕೋತ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ನಾವು ಇವತ್ತು ಬಂದಿವ್ರಿ ಉಳ್ಳಾಗಡ್ಡಿ ತುಂಬಾಕ. ನಂದು ಉಳ್ಳಾಗಡ್ಡಿ ತುಂಬೋದು ಇದು ಫಸ್ಟ್ನೇ ಬ್ಲಾಗ್ ಐತಿ. ನಾ ಯೂಟ್ಯೂಬ್ ಒಳಗೆ ಬಿಡೋದೈತಿ, ಅದು ನೀವು ನೋಡಕತ್ರಿ ಆಲ್ರೆಡಿ. ಈಗ ನಾವು ಇವತ್ತು ಉಳ್ಳಾಗಡ್ಡಿ ತುಂಬೋದು ಬಂದೇವ್ರಿ. ಯಾರು ಉಳ್ಳಾಗಡ್ಡಿ ತುಂಬಾಕತ್ತೀವಿ. ಈಗ ಫಸ್ಟ್ನೇ ತೋದ್ರ ಆ ಕಡೆ ತುಂಬ್ಕೊಂಡ್ ಮತ್ತೆ ಇಲ್ಲಿ ಬಂದೀವಿ. ಮಾಲ್ ಹತ್ರ ಸ್ವಲ್ಪ ಸಣ್ಣ ಐತಿ, ಗುಡ್ಡಿ ಅದು ಐತಿ ಅಂತ ಅಂದಾರ. ಅದ್ರ ಗಾಡಿನೂ ಬರಕ್ ಸ್ವಲ್ಪ ಲೇಟ್ ಆಗ್ಬಿಟ್ಟೈತ್ರಿ. ಯಾಕಂದ್ರೆ ನೋಡ್ರಿ ಅಲ್ಲಿ ದಾರಿ ಅಂತದೈತಿ, ಇದು ಕಾಂತದ ದಾರಿ. ಇದೇ ದಾರಿಲಿ ಗಾಡಿ ಬರೋದೈತಿ, ಬಟ್ ವಜ್ಜೈತ್ರಿ ಎಲ್ಲ. ಯಾಕಂದ್ರೆ ಗಾಡಿ ಬರಕ್ ದಾರಿನೇ ಸರಿಯಾಗಿಲ್ರಿ, ಎಲ್ಲ ಸಂಸಾರ ವಜ್ಜೆ ಆಗ್ಬಿಟ್ಟೈತಿ. ಈಗ ಊಟ ಮಾಡಕತ್ತ ಹೊಂಟಿವು. ಹೊಟ್ಟಸ್ತು ನಾಯಿ ಆಗ್ಬಿಟ್ಟಿತ್ತ, ಊಟನೇ ಮಾಡಿದ್ದಿಲ್ಲವ. ಹೌದಿಲ್ಲ? ಹೊಟ್ಟಿ ಸಿಕ್ಕಾಪಟ್ಟಿ ಹಸು ಆಗಿತ್ತು ಮರ. ನೀ ಏನೋ ಒಟ್ಟು ಉಳ್ಳಾಗಡ್ಡಿ ಎಷ್ಟು ತಗೊಂಡ್ ಕೂತಿಯಲ್ಲ? ಉಳ್ಳಾಗಡ್ಡಿ ತಿನ್ನಾಕ ತಗೊಂಡಿ ಏನ? ಮಾತಿ ಎಷ್ಟ ತಿನ್ನಾಕ ತಗೊಂಡಂಗದು. ಅರ್ಧ 4-5 ಉಳ್ಳಾಗಡ್ಡಿ ಮನಿಗೆ ಇರ್ತಾವ. ರೈತರ ಎಲ್ಲಾರ ಕರಿ ಮಾಲ್ ಗುಲ್ಟಿ ಹಂಗೈತು ಮರ. ಗುಲ್ಟಿ ಹಂಗಂದಿ ಸಾರಿ. ಅಲ್ಲ ಇಸ್ಕಿ ಏನು ಇದು ಮಾಲ? ಊರ ಸಣ್ಣ ಐತಪ್ಪ ಇದು. ಸಣ್ಣ ಬರೇ ಇದ್ರು ಯಾವ್ದು ತೆಗಿದು ಯಾವ್ದು ಹಾಕೋದು ಅಣ್ಣ, ಬರೇ ಸಣ್ಣನೇ ಸಣ್ಣ ಪೂರಾ ಗುಲ್ಟಿ. ಬಲ್ಲೋಲಿ ಬಲ್ತಿಂತ ಬಲ್ಲೋಲಿ ಹೊಸ ಮಾಲ ಹೆಂಗಿದ್ದಾಗ ತುಂಬೇಕ್ಲು ಮರ. ತೋಡಾ ಬಿ ಕೊಳ್ತಿಲ್ಲ, ಬಟ್ ಸಣ್ಣ ಎಂಟ್ರದಾರ್ನಿ ಹತ್ತಪ್ಪ ಇವತ್ತು. ಸಿಕ್ಕಾಬಿಟ್ಟು ಎಂಟ್ರದಾರ್ನಿ ಹತ್ತ. ಇದಕ್ ನಮ್ಮ ಮಾತೊಳಗೆ ಏನಂತಾರ ಗೊತ್ತೇನ್ರಿ? ಏನು? ಗಾಂಡು ನಶಿಮ್ ಅಂತಾರ. ಏನ ಅದು ಬೇಸಿತ್ತು ತಗೊಳ್ದ. ಮಗಳ ಮನ್ಕೊಂಡಿತ್ತು, ಬಟ್ ಇವತ್ತು ಸ್ವಲ್ಪ ಸಣ್ಣ ಐತೆ. ಮಾಲ್ ಕೊಳ್ತಿರ್ಲಿ ನಡಿದೈತ್ರಿ, ಆದ್ರ ಸಣ್ಣ ಇರ್ಬಾರ್ದ್ರಿ. ಇರ್ಲಿ ಅದ್ರ ಊಟಾರ ಮಾಡುವಪ್ಪ. ಅವ್ ತಾಟ್ರ ತಗೋ, ನನ್ ತಾಟ್ರಿ. ಪಾಟಿ ಎದಕ್ ತಗೋತೀವ ಮರ? ನಮ್ಗೆ ಹಂಗಾಳ ಅದಲ್ಲ. ಗಾಡಿ ಬತ್ತೇನ್? ಗಾಡಿ ಬತ್ತ ಹೆಂಗಾರ ಈಗ ತಂದಾರ. ಹೋಗೋತ್ನಾಗ ವಜ್ಜೈತಿ. ಚಪಾತಿ ಕಟ್ಟ, ಚಪಾತಿ कुठला खाऊया सगळं खाऊया. भूक लागली आधीच, हॉट स्वागत. ಮೊದಲ ಕೆಲಸ ಹಿಂಗ स्माइल मारला आता. कोण? हा जोरात आहे. मग सुट्टी नाही आता. मस्त ಊಟ ತಿನ್ನಗ್ರೆ. ಈ ಬುತ್ತಿ ಕಚ್ಚಿರ ಕೊಂಟಿನ ಗಾಡಿ ಒಳಗೆ. ಹಾ ಮನಾಣದ ಊಟ ಆದ್ರು ಹತ್ರಿಗೆ ಪಲ್ಲೆ ಸಿಕ್ಕ್ರಿ. ನೀ ಯಾಕೆ ಬಿಡ್ತೇನೆ? ಚಾಲು ಮಾಡಕ್ ಬರಲ್ರಿ, ಬಂದ್ ಮಾಡಕ್ ಬರಲ್ರಿ. ನಾ ಏನು ಮಾಡಿಲ್ರಿ. ಮತ್ತೆ ಯಾರ ಕಡೆ ಐತದ? ಇದು ಒಳಗಡೆ ಡ್ರೈವರ್ ಏನು ಮಾಡದ ನಿರಾಪರಾಧಿ. ಊಟ ಕೆಲಸ ಮಾಡ್ಬೇಕು. ಕೆಲಸ ಮಾಡ್ಬೇಕು. ಚಪ್ಪಲ್ ತಗೊಂಡ್ ನಾಯಿ ಮಾಡ್ಲಿ ಅವ್ರೆ. ನಿನ್ ಚಪ್ಪಲ್ ನೀ ಕಳ್ದ್ ಬಂದಿ ಅಲ್ಲಿ ಬಿಟ್ಟು ಬಾಲ, ಇನ್ನೊಂದಿಟ್ಟು ಒಯ್ದು ಬಿಡ್ತಾರ ಅವ್ರು. ಆಟ ಆಡ್ಬಿಟ್ಟು ಬಿಡ್ಸೋದಿಲ್ಲ ಅವ್ರಿಗೆ. ಏನ್ ಮಾಡೋದು ಮತ್ತೆ? ನೀವು ಒಯ್ದು ಬಿಟ್ಟಾರ. 750 ರೂಪಾಯಿ. ಹಾ 750 ರೂಪಾಯಿ ಕೊಟ್ಟು ಒಯ್ದು ಬಿಟ್ಟಾರ. ಬ್ಯಾಂಕ್ ವೈದಾರ ಅನ್ನಕ್ಕಿ ಎಲ್ಲಿ ಎರ್ಸಿ ಮತ್ತ ಇದ್ರ ಮ್ಯಾಗ ಅವ್ರಿಗೆ ಪಾಪ ಮನಸ್ಲಿಲ್ಲ ವಯ್ಯಾಗತ್ತಾಗ. ಅವ್ರಿಗೆ ಅನ್ಸಂಗಿಲ್ಲ. ನೀ ಇಟ್ಟು ಹೋಗಿಲ್ಲ ಮತ್ತ ಚಪ್ಪಲ್ ಒಯ್ದಾರತ್ತ. ಒಂದು ತುಡು ಮಾಡ್ಕೊ ಮುಂಜೆ ತಂದಾನಂತ ಚಂಜಿಗೆ ಒಯ್ದು ಬಿಟ್ಟಾರತ್ತ. ಮನಸ್ಸಿಗೆ ಮಾಡ್ಕೊಂಡ್ ನಾನು ಹುಡುಗಿ ಸಿಕ್ಕಾಪಡಿ ಮನಸ್ಸಿಗೆ ಮಾಡ್ಕೊಂಡ್. ದಿನಾಂಕ 29/7/2025 ಸಾಯಂಕಾಲ 9 ಗಂಟೆಗೆ ಕಾನಾಗ್ಯಾವ. ಕೇಸ್ ಮಾಡಿ ಇದ್ರ ಮ್ಯಾಗ. ಕೇಸಿಗೆ ಹೋಗಿದ್ದೆ. ಕಂಪ್ಲೇಂಟ್ 600 ರೂಪಾಯಿ ಅಂದ್ರ. ಚಪ್ಪಲ್ ಕಳ್ದ ಕೇಸ್ ಮಾಡೋಣ. ಶಬಾಸ್. 600 ರೂಪಾಯಿ ಅಂದ್ರ ಇನ್ನ 100 ರೂಪಾಯಿ ಚಪ್ಪಲ್ ಬರ್ದಾವತ್ತೆ ಬಿಟ್ಬಿಟ್ಟೆ. ಮತ್ತು ಗಾಡಿ ಇತ್ತು ಈಗ ಲೋಡ್ ಆಗ್ಬಿಟ್ಟೈತ್ರಿ. ಗಾಡಿ ಕಡ್ಯಾಕ್ ಮಾಡಕತ್ತೀವಿ ಈಗ ಇಲ್ಲಿ ಬರ್ತದಲ್ರಿ. ಇಲ್ಲಿ ಗಾಡಿ ಐತಿ.
ಗಾಡಿ ಹೋಗ್ಲಾರ ಕೈಯಲ್ಲಿ ಹಡ್ಡಾಕತ್ತಾರ. ದಾರಿ ಸ್ವಲ್ಪ ಎತ್ತರ ಆಗ್ಬಿಟ್ಟೈತಿ ಒಟ್ಟಿನ ಮ್ಯಾಗ. ಅದಕ್ಕೆ ನಡು ಒಂದು ದಾರಿ ಮ್ಯಾಗ ಬೋರ್ ಹಾಕ್ಬಿಟ್ಟಾರ. ಎಲ್ಲ ಪ್ರಾಬ್ಲಮ್ ಎಲ್ಲ ಪ್ರಾಬ್ಲಮ್. ದಾರಿ ಮ್ಯಾಗ ಬೋರ್ ಹಾಕ್ಬಿಟ್ಟಾರಿ. ಅದ್ರ ಸಲುವಾಗಿ ಗಾಡಿ ಹೋಗಿ ಸ್ವಲ್ಪ ಪ್ರಾಬ್ಲಮ್ ಆಗತೈತಿ. ಈಗ ಒಡ್ಡಾದು ಕತ್ತರಿಸಿ ಅಲ್ಲಿ ನೋಡ್ರಿ. ಇನ್ನು ಅಲ್ಲಿ ಮಟ್ಟ ಕತ್ತರಿಸೋದು. ಗಂಟದ ಗಾಡಿ ದಂಡಿ ಹಿಡ್ದು ಒಡ್ಡ ಒಂದು ಹಾಕ್ಬಿಟ್ಟಾರ. ಅದ್ರಾಗ ಒಂದು ಹಿಂಗೆ ಒಡ್ಡಿನ ದಂಡಿಗೆ ದಾರಿ ಐತಿ. ಮತ್ತು ದಾರಿ ಸ್ವಲ್ಪ ಜಾಗ ಬಿಟ್ರಿ ಏನು ಅನ್ಸಂಗಿಲ್ರಿ. ದಾರ್ಯಾಗ ಹಿಂಗೆ ಬೋರ್ ಹಾಕಿದ್ರಿ ಎಲ್ಲ ವಜ್ಜೆ ಸಂಸಾರ. ಕಟ್ಟಿ ಐತಪ್ಪ ದಾರಿ. ಆದ್ರೂ ಈಗ ಕಡ್ಯಾಕ್ ಮಾಡ್ಕೊಂಡು ಹೊಂಟಿವಿ. ಹೆಂಗಾರ ಏನ್ ಮಾಡ್ಬೇಕ್ರಿ, ಪೂರ ಬಾಗೇಡಾಗತ್ತ ಗಾಡಿ. ನಾವು ಹೊಲ್ದಾನ ಅಂತೂ ಸನೇಕ ಬರಕ್ತಾ ಇರಲಿಲ್ಲ. ಏನ್ ಮಾಡುದು, ನಾವು ಒದ್ದಾಡ್ದಾಗೈತಿ, ನಾವು ಗುದ್ದಾಡ್ದಾಗೈತಿ. ಅಯ್ಯಪ್ಪ ಕಟ್ಟಾಕಟ್ಟಿ ಹೋಗೈತಪ್ಪ ಬೋರಿಂದ್ರೆ. ಇನ್ನ ಈ ಕಡೆ ಹೊಡೆದಿದ್ರೆ ಬೇಸ್ ಹಾಕಿದಿಲ್ಲ. ಆ ಬೋರಿಗೆ ಕಟ್ಟಾಕಟ್ಟಿ ಹೋಯ್ದಾನ. ಇನ್ನೇನು ಆತ ಏನು ಚಿಂತಿಲ್ಲ. ಈ ಕಡೆ ಜಾಗ ಇತ್ತು ನೋಡಿ, ಸ್ವಲ್ಪ ಹೊಡೆದಿದ್ರೆ ಬರ್ತಿದ್ದಿಲ್ಲ. ಮತ್ತೆ ಇರ್ಲಾ ಏನ್ ಮತ್ತೆ ಇರಟ್ಟೆ ಇನ್ನೊಂದಿಟ್ಟು ಒಪ್ಪರ್ ಹಾಕೈತ ಕಡೆ. ಆರಾಮ? ನೀವು ಊಟ ಮಾಡಿದಿಲ್ಲ? ಹೊಟ್ಟೆ ಸಾಗಿತ್ತು ಪಾಪ. ಊಟ ಮಾಡಿಲ್ಲ ಏನಿಲ್ಲ. ಬಾ ಇಲ್ಲಿ ಬಾ. ಗಾಡಿ ಬರೋದ್ರಿ ವೆಬ್ರೀಸ್ ಮಾಡಕ್ ಹೋಗೈತಿ ಗಾಡಿ. ತೊಗೊಂಬರಕತ್ತ ಉಳ್ಕಿದಾರ ಹೋಗ್ಯಾರ. ನಾವು ಸಾಮಾನು ಇಳಿಸ್ಕೋಗತ್ತ ಬಂದ್ವಿ ಈ ಕಡೆ. ಏಪೋ ಬಂತ ಪೈ. ಆರಾಮಿಲ್ಲ? ಆರಾಮಾಗಿರು. ಒಟ್ಟು ಜೀವನ್ದಾಗ ಏನೂ ಇಲ್ಲ. ತಿನ್ಬೇಕು, ಆರಾಮ್ ಮಾಡ್ಬೇಕು. ಏನ ಮೇ ಇಗಸೋ ಬಿಡ್ಬೇಡ ನೀ ಸಡ್ಲ. ಏಯಪ್ಪ ಅಜೇತ್ ಏಟ ತಗೊಂಡ್ ಹೋಗೋದು ಅಜ್ಜಿ ಅದಪ್ಪ. ಉಳಿಕಿದೆ ಅಲ್ಲ ಅವು ಹೊತ್ಕೊಂಡ್ ತೊಗೊಂಬರಕಿನ. ಗಾಡಿಯಾಗೆಲ್ಲ ಸಾಮಾನ್ ತಕ್ಕೊಂಡು ಹಿಂಗೆಲ್ಲ ಇಡಾಕತ್ತೈತ್ರಿ. ಹಂಗ ಹೋದ್ರ ಹೊಡೆದ ಬಿಡ್ತಾರ. ಕೆಲ್ಸಕ್ ಹೋಗಿ ಸೀದಾ ಹೊಲಕ್ ಬಂದ್ಬಿಟ್ಟಿನ್ರಿ. ಹೊಲಕ್ಕ 6ಕ್ಕೆ ಕರೆಂಟ್ ಬರೋದಾವ. ಅದಕ್ಕ ನೀರ್ ಹಾಸಕತ್ತ ಬಂದೇನಿ. ಬಟ್ ಈಗ 6 ಹೋಗೇತ್ರಿ. ಈಗ ಆದ್ರೂ 6 ಹೋಗೈತಿ. 6ರಿಂದ ರಾತ್ರಿ ಕರೆಂಟ್ ಇರೋದಾವ. 6 ಆಗೈತಿ. ಆದ್ರೂ ಇನ್ನು ಕರೆಂಟ್ ಬರಕ ತಯಾರಿಲ್ರಿ. ಇನ್ನ ಹಾಕಿಲ್ಲ ಕರೆಂಟ್. ಏನೋ ಸೌಂಡೇ ಇಲ್ಲ. ಮೋಟರ್ ಚಾಲು ಮಾಡ್ಯಾರ. ಕೂತೀನಿ, ಪೈಪ್ ಎಲ್ಲ ಜೋಡಿಸಿ ಮೋಟರ್ ಚಾಲು ಮಾಡಿ ಇಲ್ಲಿ ಕೂತ್ ಬಿಟ್ಟಿನ್ರಿ. ಏನ್ ಮಾಡುದು, ಕರೆಂಟ್ ಬರ್ತಾ ತಾರೀಖ್ ಹಾಕದ್ ಕೂತೀನಿ. ಕರೆಂಟ್ ಇನ್ನ ಹಾಕಿ ಅಲ್ಲ ಅವ್ರು ಒಂದ್ ಹಿಂಗ ಕಾಡಿಸ್ತಾರಿ. ತೆಗಿಯೋತ್ನಾಗರ ಕರೆಕ್ಟ್ ಟೈಮ್ ಸರ ತೆಗಿತಾರ. ಅದ್ರ ಹಾಕೋತ್ನಾಗ ಹಿಂದ ಮುಂದೆ ಲೇಟ್ ಮಾಡ್ಬಿಡ್ತಾರ. ಏನ್ ರೈತರದ ಕರೆಂಟ್ ಬಾಳ ವಜ್ಜೈತ್ರಿ. ರೈತರು ಹೆಂಗ್ ಹಾಸ್ಬೇಕ್ರಿ? ಅದ್ರಾಗ ಒಂದ್ ಮಳಿ ಕೈ ಕೊಟ್ಬಿಟ್ಟೈತಿ, ಮಳಿನೂ ಬೀಳಲಾಗೈತಿ. ಮತ್ತ ಹಿಂಗ ಕರೆಂಟ್ ಹಾಕಾರು ಅವ್ರು ಹಿಂಗ ಕೈ ಕೊಡಾಕತ್ರ. ಬೆಳಿ ಹೆಂಗ್ ಬರ್ಬೇಕ್ರಿ? ರೈತ ಹೆಂಗ್ ಬದುಕ್ಬೇಕು? ಎಲ್ಲಾ ವಜ್ಜೈತ್ರಿ. ಯಾರಿಗ್ ಹೇಳಿದ್ರು ಯಾರು ಕೇಳಂಗಿಲ್ರಿ. ಅಲ್ಲಿ ದುಡಿತೀನಿ, ಇಲ್ಲಿ ದುಡ್ಯಾಕ ಬೇಕ್ರಿ. ಜೀವನ್ದಾಗ ಬಂದಿವಂದ್ರ ದುಡ್ಯಾಕ ಬೇಕ. ದುಡಿಲಾರಿ ಹೆಂಗ್ ಹೇಳ್ರಿ? ಒಂದೊಂದ್ಸಲ ಅನಿಸ್ತತಿ ಯಾಕಪ್ಪ ಅಂದ್ರೆ ಇಷ್ಟೊಂದು ಬಡ್ಕೊಂಡ್ ಯಾಕೆ ಮಾಡೋದು? ಇದ್ರ ಸಲುವಾಗಿ ಯಾರ ಸಲುವಾಗಿ ಮಾಡುದು ಇಷ್ಟೆಲ್ಲ ಬಡ್ಕೊಂಡು? ಈ ಜಗತ್ತೊಳಗೆ ನಾವೇ ನಿಂದ್ರಂಗಿಲ್ಲ. ಪರ್ಮನೆಂಟ್ಲಿ ಯಾರೂ ಇಲ್ಲ. ನಮ್ ದೇಹಾನ ನಮ್ದಿಲ್ಲ. ನಾವ್ ಇಟ್ಟು ಬಡ್ಕೊಂಡ್ ಯಾಕೆ ಮಾಡುದು? ಆದ್ರೂ ನಮ್ ಹಿಂದೆ ಜವಾಬ್ದಾರಿ ಇರ್ತದ್ರಿ. ಆ ಜವಾಬ್ದಾರಿ ನಮ್ ಹೆಗಲ್ ಮ್ಯಾಗ ಬಂದ್ಗಂಡ್ ಅವಾಗ ಗೊತ್ತಾಕೈತಿ. ಇದು ಎಲ್ಲ ಬಡ್ಕೊಂಡ್ ಮಾಡುದು ತ್ರಾಸ. ಇದು ಏನು ನೆನಪಾಗಂಗಿಲ್ರಿ ಆ ಟೈಮ್ದಾಗ. ಅವ್ರಿಗೆ ಮನೆಯಾರಿಗೆ ಖುಷಿಯಾಗಿ ಇಡ್ಬೇಕತ್ತ ನನ್ಗೆ ಅಷ್ಟೇ ಒಂದ್ರಿ. ಮತ್ತೇನು ಇಲ್ಲ. ಭಗವಂತಿಗೆ ಅಟೇ ಬಿಡ್ತೀನಿ. ದೇವ್ರೇ ದುಡಿತೀನಿ,
ಬಟ್ ಆ ದುಡಿಯಾಕ ಕಸ್ಸು ಕೊಡುವಪ್ಪ ಅಂತ ಇಷ್ಟೇ ಬೇಡ್ಕೋತೀನಿ ನಾನು.